ಧ್ವನಿ ನಿಮಗೆ ಪರಿಚಯ ಅನ್ಸುತ್ತೆ. ಕೂಡ ಪ್ರಾಮಾಣಿಕವಾಗಿ 24 ವರ್ಷ ಸೇವೆ ಸಲ್ಲಿಸಿದ ಚಾಲನಾ ಸಿಬ್ಬಂದಿ ಇದ್ದೇನೆ. ರಾಯರೇ, ನಿಮ್ಗೊಂದು ನೇರವಾದ ಪ್ರಶ್ನೆ. ದಿನಾಂಕ 5/8/2025 ಮುಷ್ಕರಕ್ಕೆ 7 ಸಂಘಟನೆ ಸೇರಿ ಜಂಟಿ ಕ್ರಿಯಾ ಸಮಿತಿಯೊಂದಿಗೆ ಮುಷ್ಕರಕ್ಕೆ ಕರೆ ನೀಡಿದ್ದೀರಿ. ಈ ಮುಷ್ಕರದಲ್ಲಿ ಚಾಲಕ ಕಂ ನಿರ್ವಾಹಕರು ಕುಶಲಕರ್ಮಿಗಳು ಮಾತ್ರ ಭಾಗವಹಿಸಬೇಕೆ ರಾಯರೇ? ಏಕೆ ಅಧಿಕಾರಿಗಳು, ಕಿರಿಯ ಸಹಾಯಕರು, ಭದ್ರತಾ ರಕ್ಷಕರು, ಗುಮಾಸ್ತರು ಮುಷ್ಕರದಲ್ಲಿ ಭಾಗವಹಿಸುವುದಿಲ್ಲ? ಇವರಿಗೆಲ್ಲ ಬೇಡದೇ ಇರುವ ಹೆಚ್ಚಿನ ವೇತನದ ಮುಷ್ಕರ ನಮಗೇಕೆ ಬೇಕು ರಾಯರೇ? ಮೊದಲು ಉನ್ನತ ಅಧಿಕಾರಿ ವರ್ಗದಲ್ಲಿ ಕೆಲಸ ಮಾಡುವ ನೌಕರರನ್ನು ಮುಷ್ಕರಕ್ಕೆ ಭಾಗವಹಿಸುವಂತೆ ತಿಳಿಸಿ. ಇಲ್ಲವಾದಲ್ಲಿ ಚಾಲಕ ಕಂ ನಿರ್ವಾಹಕ ಮತ್ತು ಚಾಲಕ ನಿರ್ವಾಹಕರು, ಕುಶಲಕರ್ಮಿಗಳು, ನಮಗೂ ಈ ಮುಷ್ಕರ ಬೇಡ, ಸರ್ಕಾರ ನೀಡುವ ವೇತನವೇ ಸಾಕು. ಚಾಲನಾ ಸಿಬ್ಬಂದಿಗಳು ಬಲಿಪಶುಗಳಾಗಿ ಅವರ ರಕ್ತ ಬೆವರಿನಿಂದ ಆಡಳಿತ ವ್ಯವಸ್ಥೆಗೆ ವೇತನ ಹೆಚ್ಚಿಸಿಕೊಡಕ್ಕೆ ರಾಯರೇ ನಮಗೆ ಇಷ್ಟವಿಲ್ಲ. ಇನ್ನೊಂದು ಪ್ರಶ್ನೆ ರಾಯರೇ, ದಿನಾಂಕ 5/8/2025 ಮುಷ್ಕರದಲ್ಲಿ ಭಾಗವಹಿಸುವ ನೌಕರರು ಒಂದು ವೇಳೆ ಅಮಾನತು ವಜಾಗೊಂಡರೆ ಆ ನೌಕರರ ಮೇಲಿನ ಕಾನೂನಿನ ಹಣದ ವೆಚ್ಚವನ್ನು ಜಂಟಿ ಕ್ರಿಯಾ ಸಮಿತಿಯವರು ಭರಿಸುತ್ತೀರಾ ರಾಯರೇ? ಆಗಿದ್ದಲ್ಲಿ ಒಂದು ಪ್ರಮಾಣ ಪತ್ರವನ್ನು ಹೊರಡಿಸಿರಿ ರಾಯರೇ. ಇನ್ನೊಂದು ಪ್ರಶ್ನೆ ರಾಯರೇ, ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವದಂತಿ ಹರಿದಾಡುತ್ತಿದೆ. ಸರ್ಕಾರ ಅಧಿಕಾರಿಗಳು ಜಂಟಿ ಕ್ರಿಯಾ ಸಮಿತಿ ಜೊತೆ ಸೇರಿ ಸುಮ್ಮನೆ ನಾಟಕವಾಡುತ್ತಿದ್ದಾರೆ. ಏನಂತೀರಿ ರಾಯರೇ? ಇವೆಲ್ಲ ಒಂದು ಪ್ರೀ ಪ್ಲಾನ್ ಅಂತ ಇದಕ್ಕೆ ಸ್ಪಷ್ಟೀಕರಣ ಕೊಡ್ತೀರಾ ರಾಯರೇ? ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಮುಷ್ಕರ ಮಾಡುವುದಿಲ್ಲ, ಸಿಎಂ ನಿಂದ ಅಧಿಕಾರಿಗಳಿಂದ ಪತ್ರ ಬಂದಿದೆ ಅಂತ ಹೇಳಿ ಮುಷ್ಕರ ಹಿಂಪಡೆಯುತ್ತೀರಿ ಅಂತ ಈ ರೀತಿಯ ದ್ವಂದ್ವ ಹೇಳಿಕೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ರಾಯರೇ. ನಿಮ್ಮಲ್ಲೇ ದ್ವಂದ್ವ ನಿರ್ಧಾರಗಳು ಸಂಘಟನೆಗಳು ತೆಗೆದುಕೊಂಡರೆ ನೌಕರರು ಬಲಿಪಶುವಾಗುವುದಿಲ್ಲವೇ ರಾಯರೇ? ಕೊನೆಯದಾಗಿ ಒಂದು ಮಾತು ರಾಯರೇ, ಅಧಿಕಾರಿಗಳು ಆಡಳಿತ ವ್ಯವಸ್ಥೆಗೆ ಬೇಡದ ಹೆಚ್ಚಿನ ವೇತನದ ಮುಷ್ಕರ ಚಾಲನಾ ಸಿಬ್ಬಂದಿಗಳಾದ ನಮಗೂ ಬೇಡ. ಈ ರೀತಿಯಾಗಿ ನನ್ನ ಮನದಾಳದ ಮಾತನ್ನು ಹೇಳುತ್ತಿರುವ ನೊಂದ ನೌಕರ